ಹಾಯ್ ಫ್ರೆಂಡ್ಸ್, ಆನಂದ್ ಮಾತಾಡ್ತಾ ಇದ್ದೀನಿ. ಆನಂದ್ ಮೀಡಿಯಾ ಜಂಕ್ಷನ್ ಯೂಟ್ಯೂಬ್ ಚಾನಲಿಂದ. ಸೊ ಇವತ್ತು ನಾನು ನಿಮಗೆ ಏನು ತೋರಿಸ್ಕೊಡ್ತೀನಿ ಅಂದರೆ, ಒಂದು ಸಿಂಪಲ್ ಡೋರ್ ಹ್ಯಾಂಡಲ್ನ ಯಾವ ಥರ ರಿಪೇರಿ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನೀವು ವಿಡಿಯೋನ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದರೆ ಏನಾದ್ರು ಕಮೆಂಟ್ ಮಾಡಿ. ಸೊ ಯಾವ ಥರ ಏನಂತ ನಾನು ಮುಂದಿನ ವಿಡಿಯೋಗಳಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಸಿಂಪಲ್ ಆಗಿರುತ್ತೆ. ನೀವು ಒಂದು ಹೊಸ ಲಾಕ್ ತೊಗೊಂಡು ರಿಪ್ಲೇಸ್ಮೆಂಟ್ ಮಾಡಬೇಕಾದ್ರೆ ನಿಮ್ಗೆ 1600 to 1800ವರೆಗೂ ನಿಮ್ಗೆ ಚಾರ್ಜಸ್ ಆಗುತ್ತೆ. ಸೊ ಇದು ನಿಮ್ಗೆ ಕಂಪ್ಲೀಟ್ಲಿ ಏನಾಗುತ್ತೆ ಅಂದರೆ, ಜಸ್ಟ್ ನಿಮ್ಗೊಂದು 300 ಒಳಗಡೆ ವರ್ಕ್ ಆಗಿಬಿಡುತ್ತೆ. ಓಕೆನಾ? ಅಂದರೆ ಬೇರೆಯವ್ರು ಕೊಟ್ಟರೆ ಎಲ್ಲ ಏನು ಮಾಡಿದ್ರು 300 ಒಳಗಡೆ ರಿಪೇರಿ ಆಗ್ಬಿಡುತ್ತೆ. ನೀವು ಈಸಿಯಾಗಿ ನೀವೇನೇ ಇದನ್ನು ಮಾಡ್ಕೋಬೋದು. ಸೊ ಹೇಗಂತ ನಾನು ತೋರಿಸ್ಕೊಡ್ತೀನಿ. ವಿಡಿಯೋನ ಫುಲ್ಲಾಗಿ ನೋಡಿ. ನಿಮ್ಗೆ ಎಲ್ಲೆಲ್ಲ ಅರ್ಥ ಆಗುತ್ತೆ ಅಲ್ಲಿ ಬೇಕಾದ್ರೆ ನೋಡ್ಕೋಬೋದು. ಬಟ್ ವಿಡಿಯೋ ನೀವು ಕಂಟಿನ್ಯೂ ನೋಡಿದರೆ ನಿಮ್ಗೆ ಹೇಗಂತ ಏನಂತ ಗೊತ್ತಾಗುತ್ತೆ. ಓಕೆನಾ? ಸೊ ಹಾಗಾಗಿ ನಾನು ಈ ವಿಡಿಯೋನ ಕಂಪ್ಲೀಟಾಗಿ ನೀವು ನೋಡಿ ಅಂತ ಹೇಳ್ತಾ ಇರೋದು. ಮಧ್ಯದಲ್ಲಿ ನೋಡ್ತಾ ಇದ್ರೆ ನಿಮಗೆ ಅದು ಆ್ಯಕ್ಚುಲಿ ನಿಮ್ಗೆ ಅರ್ಥನೂ ಆಗಲ್ಲ, ಏನು ಮಾಡ್ದ ಏನಿಲ್ಲ ಅಂತ ನಿಮಗೂ ಗೊತ್ತಾಗಲ್ಲ. ಸೊ ನಡೀರಿ ನೋಡೋಣ, ನಾನು ನಿಮಗೆ ಇದೇ ನೋಡಿ ಡೋರ್ ಹ್ಯಾಂಡಲ್ ಬಂದುಬಿಟ್ಟು ನೋಡಿ ಹಾರಿಜೆಂಟಲ್ ಆಗಿ ನಿಂತ್ಕೋಬೇಕು. ಅದು ಇದಾಗಿದೆ, ಡ್ರಾಪ್ ಆಗಿದೆ. ಸೊ ಹಾಗಾಗಿ ಇದರಲ್ಲಿ ಏನಾಗಿದೆ ಅಂದರೆ ಸ್ಪ್ರಿಂಗ್ ಹೋಗಿದೆ. ಸೊ ಈ ಥರ ಬಿಚ್ಕೋಬೇಕು, ಸ್ಕ್ರೂಗಳನ್ನ ಬಿಚ್ಕೊಂಡ್ಬಿಟ್ಟು ಸಿಂಪಲ್ ಆಗಿ ನೀವು ತಕ್ಕೋಬೋದು. ನೋಡಿ ಈ ಥರ ಹ್ಯಾಂಡಲ್ ಇರುತ್ತೆ. ನೋಡಿ ಇಲ್ಲಿ ಸ್ಪ್ರಿಂಗ್ ಕಟ್ ಆಗಿದೆ, ನೋಡಿ ನೀವು ನೋಡ್ಕೋಬೋದು, ಕಾಣಿಸ್ತಾ ಇದೆ. ಸೊ ಇದನ್ನು ಯಾವ ಥರ ತೆಗೆಯೋದಂದರೆ, ಒಂದು ಕಟಿಂಗ್ ಪ್ಲೇಯರ್ ಬರುತ್ತೆ. ಸೊ ಅದು ಬೇರೆ ಟೈಪ್ ಇರುತ್ತೆ ಕಟಿಂಗ್ ಪ್ಲೇಯರು. ನಿಮ್ಗೆ ಇನ್ನು ಮುಂದೆ ವಿಡಿಯೋದಲ್ಲಿ ನಿಮ್ಗೆ ಕಾಣಿಸುತ್ತೆ. ಸೊ ಅದನ್ನು ನೀವು ನೋಡ್ಬೋದು. ಸೊ ಇದರಲ್ಲಿ ಏನಾಗಿದೆ ಅಂದರೆ, ಒಂದು ಕ್ಲಿಪ್ದು ಇದು ಹೋಗಿದೆ, ಟೀತ್ಸ್ ಹೋಗಿದೆ. ಆಮೇಲೆ ಇದರಲ್ಲಿ ಏನಾಗಿದೆ, ಒಂದು ಸ್ಪ್ರಿಂಗ್ ಹೋಗಿದೆ, ಟೀತ್ ಇರೋ ಕ್ಲಿಪ್ಸ್ದೊಂದು ಹೋಗಿದೆ. ನಾನು ನಿಮ್ಗೆ ತೆಗೆದು ತೋರಿಸ್ತೇನೆ ನೋಡಿ ಇಲ್ಲಿ. ಸೊ ನೋಡಿ ಒಂದು ಸ್ಪ್ರಿಂಗ್ ಹೋಗ್ಬಿಟ್ಟಿದೆ ನೋಡಿ ಇಲ್ಲಿ. ಸೊ ಬಾಟಮಲ್ಲಿ ಆ ಥರ ಬೆಂಡಾಗಿರೋದು ಇರಬೇಕಾಗಿತ್ತು, ಎಲ್ ಶೇಪಲ್ಲಿ ಇರುತ್ತೆ. ಸೊ ಅದು ಕಟ್ಟಾಗಿದೆ. ಸೊ ಇದೆ ನೋಡಿ ಕ್ಲಿಪ್ ಅಂದರೆ ಇದು ವಾಯ್ಸರ್ ಇರಿ ಒಂದು ನಿಮಿಷ. ಇದು ನೋಡಿ, ಇದು ಬಂದುಬಿಟ್ಟು ಇದಕ್ಕೆ ಟೀತ್ ಇರುತ್ತೆ ಒಂದೆರಡು ಸೆಂಟ್ರಲ್ಲಿ, ಆ ರೌಂಡ್ ಡಯಾದಲ್ಲಿ ಇರುತ್ತೆ. ಸೊ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿಬಿಟ್ಟು ತರಿಸ್ಕೊಂಡೆ. ಒಂದು ಸೆಟ್ ಬಂದುಬಿಟ್ಟು 2 ಕ್ಲಿಪ್ಸ್ ಬರುತ್ತೆ, ಅದರಲ್ಲಿ 2 ಕ್ಲಿಪ್ಸ್ ಬರುತ್ತೆ. ಆಮೇಲೆ ಅದ್ರ ಜೊತೆ ಸ್ಪ್ರಿಂಗು ಕೊಟ್ಟಿರ್ತಾರೆ. ಸೊ ಇದು ಬಂದುಬಿಟ್ಟು 365 ಆಯಿತು. ಸೊ 365ಗೆ ನಮ್ಗೆ ಏನು ಮಾಡಿದ್ರು ಅಂದರೆ, ನೋಡಿ ಈ ಥರ ಟೀತ್ ಇರೋದು ನೋಡಿ. ಇದರಲ್ಲಿ ಟೀತ್ ಇಲ್ಲ, ಹಳೆ ಇದರಲ್ಲಿ ನನ್ನ ರೈಟ್ ಹ್ಯಾಂಡಲ್ಲಿ ಇರೋದು ಬಂದುಬಿಟ್ಟು ಅದಕ್ಕೆ ಎಲ್ಲ ನೋಡಿ ರೌಂಡ್ ಶೇಪಲ್ಲಿ ಇಲ್ಲ. ಸೊ ಇದಕ್ಕೆ ಟೀತ್ ಇದೆ, 2 ಟೀತ್ ಇದೆ ನೋಡಿ. ಅದು ಮೇನ್, ಇದಕ್ಕೆ ಈ ಲಾಕ್ಗೆ ಮೇನು. ಸೊ ಪ್ರತಿಯೊಂದು ಬಂದುಬಿಟ್ಟು ಮೇನೇ ಇರುತ್ತೆ. ಬಟ್ ಎಸ್ಪೆಷಲಿ ಇವೆರಡು ಮೇನ್ ಇರುತ್ತೆ. ಒಂದು ಸ್ಪ್ರಿಂಗ್ ಇರುತ್ತೆ, ಇನ್ನೊಂದು ಇದು ಕ್ಲಿಪ್ ಇರುತ್ತೆ, ಟೀತ್ ಇರೋದು. ಸೊ ಇದರಲ್ಲಿ ಮೇನ್ ಇರುತ್ತೆ. ಸೊ ಹಾಗಾಗಿ ನೋಡಿ ಇದಕ್ಕೆ ನಾವು ಏನು ಮಾಡ್ತಾ ಇದ್ದೇನೆ ಅಂದರೆ, ಗ್ರೀಸ್ ಅಪ್ಲೈ ಮಾಡ್ಕೊತಾ ಇದ್ದೇನೆ. ಯಾಕಂದರೆ ಸ್ಮೂತಾಗಿ ವರ್ಕ್ ಆಗೋಕ್ಕೆ ನೆಕ್ಸ್ಟು ಯೂಸ್ ಮಾಡಬೇಕಾದ್ರೆ ಸ್ಮೂತಾಗಿ ಯೂಸ್ ಆಗುತ್ತೆ ಅಂತ. ಸೊ ಹಾಗಾಗಿ ಸ್ವಲ್ಪ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಬೇಕಾದರೆ ಗ್ರೀಸ್ ಒಂದು 30 ರೂಪೀಸ್ ಕೊಟ್ಟರೆ ನಿಮಗೆ ಈ ಆಯಿಲೆಲ್ಲ ಸೇಲ್ ಮಾಡ್ತಾರೆ ನೋಡಿ, ಬೈಕಿಗಾಗಲಿ ಯಾವುದಕ್ಕಾದರೂ ಇಂಜಿನ್ ಆಯಿಲ್ ಸೇಲ್ ಮಾಡ್ತಾರೆ, ಅಲ್ಲಿ ಸಿಗುತ್ತೆ ನಿಮಗೆ. ಸೊ ಅಲ್ಲಿ ನೀವು ಹಾಕೋಬೋದು. ನೋಡಿ ಒಂದು ರೈಟ್ ಸೈಡಿಂದ ಒಂದು ಕ್ಲಿಪ್ ಬರುತ್ತೆ ಒಂದು ಹ್ಯಾಂಡಲ್ಗೆ. ನಾನು ಇನ್ನೊಂದು ಹ್ಯಾಂಡಲ್ನ ತೋರಿಸಿಲ್ಲ, ಓನ್ಲಿ ಇದು ಇನ್ನು ಒಂದು ಹ್ಯಾಂಡಲ್ ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ಒಂದು ರೈಟ್ ಸೈಡಿಂದ ಬರುತ್ತೆ ಕ್ಲಿಪ್, ಇನ್ನೊಂದು ಲೆಫ್ಟ್ ಸೈಡಿಂದ ಕ್ಲಿಪ್ ಹಾಕಬೇಕು ನೀವು, ಅಂದರೆ ಇದು ಸ್ಪ್ರಿಂಗ್ ಕ್ಲಿಪ್ಪು. ಸೊ ಈ ಥರ ಹಾಕಿಬಿಟ್ಟು ಇದನ್ನು ನೀವೇನು ಮಾಡಬೇಕಂದ್ರೆ, ಸ್ವಲ್ಪ ಈ ಥರ ವರ್ಟಿಕಲ್ ಆಗಿರುತ್ತಲ್ಲ, ಹ್ಯಾಂಡಲ್ ವರ್ಟಿಕಲ್ ಆಗಿರುತ್ತೆ, ಅದನ್ನು ಲೆಫ್ಟ್ ಸೈಡ್ಗೂ ಇಲ್ಲ ರೈಟ್ ಸೈಡ್ಗೂ ಮಾಡ್ಕೋಬೋದು. ಬಟ್ ಲೆಫ್ಟ್ ಸೈಡ್ಗೆ ಮಾಡಬೇಕು, ಯಾಕಂದರೆ ನೀವು ಅಲ್ಲಿ ಟಾಪಲ್ಲಿ ಯಾವ್ದು ಹಾಕಿರ್ತಿರಲ್ಲ ಅದೇ ಥರ ಬರುತ್ತೆ ನೋಡಿ, ಅಲ್ಲಿ ಆ ಥರ ಬರುತ್ತೆ. ಸೊ ಸ್ವಲ್ಪ ಅದು ಮೇಲೆ ಬಂದಿದೆ, ಯಾಕಂದರೆ ಗ್ರೀಸ್ ಹಾಕಿದ್ದೀನಲ್ಲ. ಸೊ ಹಾಗೆ ಮೇಲೆ ಬಂದಿದೆ, ಅದನ್ನು ಪ್ರೆಸ್ ಮಾಡಿ ಇದು ಮಾಡಿದ್ದೀನಿ. ಸೊ ಇವಾಗ ಬಂದುಬಿಟ್ಟು ಆ ಟೀತ್ ಇರೋ ಕ್ಲಿಪ್ ಹಾಕಬೇಕು. ಈ ಟೀತ್ ಇರೋ ಕ್ಲಿಪ್ನ ಹಾಕಿದರೆ ಏನಾಗುತ್ತೆ, ಇದೇ ಮೇನ್, ಅದಕ್ಕೆ ಇದು ಹೋಲ್ಡ್ ಮಾಡುತ್ತೆ, ಅದನ್ನು ಲಾಕ್ನ ಹೋಲ್ಡ್ ಮಾಡುತ್ತೆ. ಸೊ ನೀವು ಕಂಪ್ಲೀಟ್ಲಿ ವಿಡಿಯೋನ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ನಿಮ್ಗೆ ಎಲ್ಲೆಲ್ಲಿ ಬೇಕಾಗುತ್ತೆ ಅಲ್ಲಲ್ಲಿ ನೋಡಿಕೊಂಡ್ರೆ ಅಂದರೆ ಗೊತ್ತಾಗಲ್ಲ ಅಂತ ಅಷ್ಟೇ. ಸೊ ವಿಡಿಯೋ ಸ್ವಲ್ಪ ಲಾಂಗ್ ಆಗಿದೆ, ಯಾಕಂದರೆ ನಾನು ಒಬ್ಬನೇ ಮಾಡ್ತಾಯಿದ್ದೆ. ವಿಡಿಯೋ ಕೂಡ ಮಾಡಬೇಕು, ಆಮೇಲೆ ಇದು ರಿಪೇರಿ ಕೂಡ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಾನು ಅಷ್ಟೇ ವಿಡಿಯೋ ಮಾಡಿದ್ದೆ. ಈ ಕ್ಲಿಪ್ ಬಂದುಬಿಟ್ಟು ಸ್ಟಾಪರ್ ಕ್ಲಿಪ್ ಇದು. ಸೊ ಇದಕ್ಕೆಲ್ಲದಕ್ಕೂ ಹೋಲ್ಡ್ ಮಾಡುತ್ತೆ ಇದು, ಅಂದರೆ ಕೆಳಗಡೆಯಿಂದ ಸ್ಪ್ರಿಂಗು, ಆಮೇಲೆ ಟೀತ್ ಇರೋ ಕ್ಲಿಪ್ಪು, ಇನ್ನೊಂದು ವಾಯ್ಸರ್ಗೆ, ಅವು ಎಲ್ಲದಕ್ಕೂ ಸೇರಿಬಿಟ್ಟು ಇದೇನು ಮಾಡುತ್ತೆ ಅಂದರೆ ಆ ಹ್ಯಾಂಡಲ್ಗೂ ಸೇರಿಬಿಟ್ಟು ಇದು ಏನು ಮಾಡ್ಕೊತ್ತೆ, ಹೋಲ್ಡ್ ಮಾಡ್ಕೊಳುತ್ತೆ. ಸೊ ಇದ್ರ ಲಾಕರು, ಇದು ಲಾಕ್ ಆಗಿದೆ ಇವಾಗ. ಸೊ ಲಾಕ್ ಆದಮೇಲೆ ನೀವು ಟೆಸ್ಟ್ ಮಾಡ್ಬೋದು ನೋಡಿ. ಸೊ ನಾನು ಇವಾಗ ಡೌನ್ ಮಾಡಿಬಿಟ್ಟು ಅಪ್ ಬಿಟ್ಟರೆ ಇದು ಮೇಲೆ ಹೋಗಬೇಕು ನೋಡಿ, ಈ ಥರ ಮೇಲೆ ಹೋಗ್ತಾ ಇರಬೇಕು. ಸೊ ಇದು ಬಂದುಬಿಟ್ಟು ಹೊಸ ಲಾಕ್ ಹೆಂಗೆ ತೊಗೊಂಡಿರುತ್ತಲ್ಲ ಆ ಥರ ಇದಾಗ್ತಾಯಿದೆ, ವರ್ಕಿಂಗ್ ಆಗ್ತಾಯಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ವರ್ಕ್ ಆಗ್ತಾಯಿದೆ ಹ್ಯಾಂಡ್ಲು. ಸೊ ಇದು ಬಂದುಬಿಟ್ಟು ನಮಗೆ ಲಾಕ್ ಹಾಕುವಂಥ ಕೀ ಹಾಕ್ಬಿಟ್ಟು ಲಾಕ್ ಮಾಡ್ತೀವಲ್ಲ ಅದು ಇದು. ಸೊ ಇದು ಸ್ವಲ್ಪ ಹಾರ್ಡಾಗಿರುತ್ತೆ. ಸೊ ಇದಕ್ಕೆ ನಾವೇನು ಮಾಡಬೇಕು, ಸ್ವಲ್ಪ ಆಯಿಲಿಂಗ್ ಮಾಡಬೇಕು. ಸೊ ನಾನು ತೊಗೊಂಡಿರೋದು ಟೈಲರ್ ಮೆಷಿನ್ಗೆ ಹಾಕ್ತಾರಲ್ಲ ಅದು ಆಯಿಲಿಂಗ್ ತೊಗೊಂಡಿದ್ದೀನಿ. ಸೊ ಇದಕ್ಕೇನು ಜಾಸ್ತಿ ಏನು ಬೇಕಾಗಿಲ್ಲ, ಸೊ ಸ್ವಲ್ಪ ಹಾಕಬೇಕಷ್ಟೇ. ಸೊ ಎಲ್ಲೆಲ್ಲ ಅಂತ ನಾನು ತೋರಿಸ್ತೀನಿ, ಅದೇ ಪ್ರಕಾರ ನೀವು ಕೂಡ ಬೇಕಾದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಬೇಡ ಅಂದರೆ ಬೇಡ. ಬಟ್ ಹೇಗೋ ನೀವು ಹ್ಯಾಂಡಲ್ ಓಪನ್ ಮಾಡಿರ್ತಾರಲ್ಲ, ಸೊ ಇದನ್ನು ಒಂದು 2 ಸ್ಕ್ರೂ ಇರುತ್ತೆ ಅಷ್ಟೇ ಇದಕ್ಕೆ, ಫ್ರಂಟ್ ಸೈಡಿಂದ 2 ಸ್ಕ್ರೂನ ಓಪನ್ ಮಾಡಿಬಿಟ್ಟು ಜಸ್ಟ್ ಇದನ್ನು ತೆಗೆದುಬಿಟ್ಟು ನೋಡಿ ಈ ಥರ ಆಯಿಲಿಂಗ್ ಮಾಡಿಬಿಟ್ಟು, ನಿಮ್ಮ ಹತ್ರ ಆಯಿಲ್ ಇಲ್ಲ ಅಂದರೆ ನೀವು ಕೋಕೋನಟ್ ಆಯಿಲು ಬಿಡ್ಬೋದು. ಬಟ್ ಈ ಆಯಿಲ್ ಬಿಟ್ಟರು ಇನ್ನೂ ಒಳ್ಳೆಯದೆ. ಕೋಕೋನಟ್ ಆಯಿಲ್ ಹಾಕಿದ್ರು ಓಕೆ ನಿಮ್ಮ ಹತ್ರ ಇದ್ದರೆ.
ಸೊ ನೋಡಿ ಈ ಥರ ಆಯಿಲಿಂಗ್ ಮಾಡಿಬಿಟ್ಟು ಸೊ ಇದನ್ನು ಜಸ್ಟ್ ಹೋಗ್ಬಿಟ್ಟು ಫಿಕ್ಸ್ ಮಾಡಬೇಕು ಅಷ್ಟೇ ಆಗುತ್ತೆ. ಓಕೆನಾ. ಸೊ ಇದು ಬಂದುಬಿಟ್ಟು ನಾನು ಒಂದೇ ಹ್ಯಾಂಡಲ್ ತೋರಿಸಿದ್ದೀನಿ, ಅದು ರೈಟ್ ಇರ್ಬೋದು ಲೆಫ್ಟ್ ಇರ್ಬೋದು, ಒಂದೇ ಹ್ಯಾಂಡಲ್ ತೋರಿಸಿದ್ದೀನಿ. ಸೊ ನೀವು 2 ಹ್ಯಾಂಡಲು ಸೇಮೇ, ಬಟ್ ಏನಂದರೆ ಸ್ಪ್ರಿಂಗ್ ಮಾತ್ರ ನೀವು ಉಲ್ಟಾ ಹಾಕಬೇಕಾಗಿರುತ್ತೆ ಅವಾಗ ಅಷ್ಟೇ. ಓಕೆನಾ. ಸೊ ನೋಡಿ ಇದು ಬಂದುಬಿಟ್ಟು ರಾಡ್ ಹಾಕ್ಬಿಟ್ಟು ನಾನು ಚೆಕ್ ಮಾಡ್ತಾಯಿದ್ದೀನಿ. ಸೊ ಇದು ಬಂದುಬಿಟ್ಟು ಸ್ವಲ್ಪ ಹಾಡಿತ್ತಿದೆ ಆ್ಯಕ್ಚುಲಿ, ಹಾಡಿದ್ದಕ್ಕೆ ನಾನು ಆ್ಯಕ್ಚುಲಿ ಆಯಿಲ್ ಬಿಡ್ತಾ ಇರೋದು. ಸೊ ಆಯಿಲ್ ಹಾಕಿದ ಮೇಲೆ ಸ್ವಲ್ಪ ಸ್ಮೂತ್ ಯೂಸ್ ಆಗ್ತಾಯಿದೆ. ಸೊ ಓಕೆನಾ. ನೀವು ನೋಡ್ಬೋದು. ಇಲ್ಲೇನು ಮಾಡಿ ಅಂದರೆ ಇದನ್ನು ಪ್ರೆಸ್ ಮಾಡಿಬಿಟ್ಟು ಸ್ವಲ್ಪ ಗ್ರೀಸ್ ಅಪ್ಲೈ ಮಾಡಿ, ಸ್ವಲ್ಪ ಅಲ್ಲಿ ಆ ಜಾಗದಲ್ಲಿ ಅದಕ್ಕೆ ಯಾವಾಗ ಬೇಕೋ ಆವಾಗ ತಗೋತಾ ಇರುತ್ತೆ, ಅಲ್ಲೇ ಗ್ರೀಸ್ ಅಲ್ಲೇ ಇರುತ್ತೆ, ಅದು ಪಟ್ಟಿ ಮೇಲೆ ಇರುತ್ತೆ. ಸೊ ನೀವು ಅದು ಓಪನ್ ಕ್ಲೋಸ್ ಆಗುವಾಗ ಏನಾಗುತ್ತೆ ತಗೋತಾ ಇರುತ್ತೆ. ಸೊ ಇದು ಮುಗೀತು ಕಂಪ್ಲೀಟು. ಸೊ ಇದು ಹ್ಯಾಂಡಲ್ ನಾನು ಫಿಕ್ಸ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು.